ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್ ಕೂಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈ ಸೊಲ್ಯೂಷನ್. ಸೊ ಇದೊಂದು ವಿಶೇಷವಾಗಿರೋ ಕಂಟೆಂಟ್ ಜೊತೆ ಬಂದಿದ್ದೀನಿ. ಸೊ ನೋಡ್ತಾ ಇರಬಹುದು ಒಂದು ಜೊತೆ ಕರುಗಳಿದೆ. ಈ ಕರುಗಳ ಬಗ್ಗೆ ಕಂಪ್ಲೀಟ್ ಆಗಿರೋ ವಿಡಿಯೋ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್ ನೀವು ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಶಿವರಾಮ್ ಅಂದ್ಬಿಟ್ಟು. ಹಾಂ ಸರ್, ನಿಮ್ಮೂರು? ಊರು ಗಂಜಾಮ್. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಹಳ್ಳಿ ಕರು ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ಭಾಳ ವರ್ಷದಿಂದ ಒಂದು 3 ತಲೆನೇ ಹೇಳ್ತಾರೆ. ಹಾಂ, ಅವಾಗಿಂದನೂ ಯಾವಾಗಲೂ ನಾವು ಮುಡುಕ್ತೀವಿ. ಹಸುಗಳು 4 ಸಾವು ಇದ್ದವು, ಎಲ್ಲ ಇದ್ದವು. ಇವಾಗಿಲ್ಲ 4 ಸಾವುಗಳು. ಕರಗಳು 2 ಜೊತೆ ಮುಡುಕ್ತಿದ್ವು. ಒಂದು ಜೊತೆ ಎತ್ತು ದೊಡ್ಡವು, ಒಂದು ಜೊತೆ ಕರ. ಇವಾಗ ಒಂದು ಜೊತೆ ಮುಡುಕ್ತೀವಿ. ಒಂದು ಜೊತೆ ಮಾಡಿದ್ದೀರಾ ಸರ್? ಈ ಕರುಗಳನ್ನ ಎಲ್ಲಿಂದ ತಂದಿದ್ದು, ಯಾವಾಗ ತಂದಿದ್ದು? ಇವು 120 ಒಂದು ಇದು ಬೆಂಗಳೂರಿಂದ ತಂದು. ಹಾಂ, ಇದು ಮೊನ್ನೆ ಸೌದೆನಹಳ್ಳಿ ತಂದು, ಮಂಡ್ಯ ಪಕ್ಕ ಸೌದೆನಹಳ್ಳಿ. ಓಕೆ ಸರ್, 120 ತಂದು ಕೂಟ ಮಾಡಿದ್ದೀರಾ? ಊಟ ಮಾಡಿದ್ದೇವ್ರಿ. ಓಕೆ ಸರ್, 120 ನೋಡಿ ಕೂಟ ಮಾಡಬೇಕು ಅಂತ ಹೇಳಿ ಸರ್, ಏನೇನು ನೋಡಿ ಕೂಟ ಮಾಡಿದ್ರಿ? ನಾವು ಜಾತಿ ಕುಲ ನೋಡ್ದೋ ಇದು ಮಾಡ್ದೋ ಆಯಿತು ಸೇರ್ಕೊತೇವೆ ಅಂದ್ಬಿಟ್ಟು ಮಾಡ್ದೋ. ಸರ್ ಯಾವ ಏಜಲ್ಲಿದೆ ಸರ್ ಈಗ? ಓಕೆ, ಹಾಂ, ಯಾವ ಏಜಲ್ಲಿದೆ, ಯಾವ ವಯಸ್ಸಲ್ಲಿದೆ ಸರ್? ವಯಸ್ಸು ಇನ್ನೂ ವರ್ಷ ಆಗಿಲ್ಲ ಸರ್. ಇನ್ನೂ ಒಂದು ವರ್ಷ ಆಗಿಲ್ಲ ಸರ್? ವರ್ಷ ಆಗಿಲ್ಲ. ಸೊ ವರ್ಷ ಆದ್ರೆ ಇಷ್ಟೊಂದು ಹೈಟು ಪರ್ಸನಾಲಿಟಿ ಇದೆ. ಹಾಂ, ವರ್ಷ ಆಗಿಲ್ಲ ಇವು. ಹಾಂ, ಏನು ಒಂದು 10 ತಿಂಗಳು ಮೇಲಾಗವೆ. ಒಂದು 10 ತಿಂಗಳು ಮೇಲಾಗಿದೆ ಎಲ್ಲ ಆಗವೆ. ಒಟ್ಟು ವರ್ಷದ ಒಳಗಡೆ ಒಂದು 10 ತಿಂಗಳು ಆಚೆ ಈಚೆ ಅವೆ ಸರ್. ಓಕೆ, ಇಷ್ಟೊಂದು ಬಣ್ಣ ಆಗಿರ್ಬೋದು, ಬಾಬು ಆಗಿರ್ಬೋದು, ಅಷ್ಟೊಂದು ಚೆನ್ನಾಗಿದೆ ಸರ್. ಏನು ಫುಡ್ನ ಕೊಡ್ತೀರಾ? ನಾವು ಫುಡ್ಡು ಒಳ್ಳೊಳ್ಳೆ ಫುಡ್ಡೇ ಕೊಡ್ತೀವಿ ರೀ. ಹಾಂ, ಒಳ್ಳೊಳ್ಳೆ ಫುಡ್ಡು. ಹಾಂ, ಅಲ್ಲಿ ನೋಡ್ರಿ ಸರ್ ಏನೇನು ಫುಡ್ನ ಕೊಡ್ತೀರಾ ಸರ್? ಎಲ್ಲ ಕಾಳುಗಳು, ರವೆ, ಉಳ್ಳಿ, ಹಾಂ, ರವೆ ಬೂಸ, ಎಲೆ ಬೂಸ, ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ. ಇವಾಗ ಬೀಜ ಮಾಡಿಸಿದಾಗ ಎಳ್ಳು ಬೆಲ್ಲ ಕೊಟ್ಟು ಗಿಡ ಮಾಡಿಸಿದ್ರಾ ಸರ್? ಮಾಡಿಸಿದ್ದೀವಿ. ಎಷ್ಟು ದಿನ ಸರ್ ಗಿಡ ಮಾಡಿಸಿ? ಇವಾಗ ನೋವು ನೋಡಿ ಇನ್ನೂ ಸೇರ್ಕೊಂಡಾಗ. ಸರ್ ಎಷ್ಟು ದಿನ ಆಯ್ತು ಮಾಡಿಸಿ ಒಂದು 20 ದಿನ ಆಗೈತೆ. 20 ದಿನ ಆಗೈತೆ. ಇದು ಮುಂಚೆ 1 ತಿಂಗಳಾಗೈತೆ. ಸತ್ಯಕ್ಕೆ ಬಾ. ಹಾಂ, 1 ತಿಂಗಳಾಗಿದೆ. ಇದು ಮುಂಚೆ ಮಾಡಿಸ್ತಾ, ಇದು ಮುಂಚೆ ಇತ್ತಲ್ಲ. ಇದು ತಂದಮೇಲೆ ಇದು ಅವರೇ ಮಾಡಿದ್ರು ಬೀಜ. ಸೊ ಇದು ನಿಮ್ಮ ಮನೆಗೆ ತಂದು ಎಷ್ಟು ದಿನ ಆಯ್ತು ಅದು? ಇವಾಗ ತಂದು ಆಯಿತು, 1 ತಿಂಗಳೇ ಆಯ್ತಾ ಅದೇ. 1 ತಿಂಗಳು. ಸರ್ ಕೆಳಗಡೆ ಮರದ ಒಟ್ಟನ್ನು ಹಾಕಿದ್ದೀರಾ ಸರ್? ಏನಕ್ಕೆ ಮರದ ಒಟ್ಟನ್ನು ಹಾಕಿದ್ದೀರಾ ಸರ್? ಮರದೊಟ್ಟು ಯಾಕೆ ಅಂತಂದರೆ ಈ ಕರೆ ಆಗಲ್ಲ, ಇದಾಗಲ್ಲ. ಮುಚ್ಚೆ ಹೋದ್ರು ಕೆಳಕ್ಕೆ ಮುಟ್ಟೈತದಲ್ವರ. ಇವನ್ನೆಲ್ಲೂ ಲಾಸಿದ್ರೆ ಏನಾಗ್ತದೆ, ಕೆಳಕ್ಕೆಲ್ಲ ಜಾರಿಸ್ಬಿಟ್ಟಿದ್ದೇನೆ ತ್ಯಾವನ ಮೇಲೆ ಮನೆ ಕೆಟ್ಟವೆ, ಕರೆ ಆಯ್ತವ್ರೆ ಎತ್ತು. ಸರ್ ಇದು ಒಟ್ಟಿನಲ್ಲಿ ಕರೆ ಆಗಬಾರ್ದು ಅಂತ ಹೇಳಿ ಅಷ್ಟಕ್ಕೆ ಹಾಕಿ ಒಳ್ಳೇದು. ಮನೆ ಕಡೆಗೆ ಹಾಸಿಗೆ ಇದ್ದಂಗೆ ಒಳ್ಳೇದು. ಸೊ ಹೀಟ್ ಇದೆ ಸರ್ ಅನ್ಸುತ್ತಲ್ವ? ತುಂಬ ಹೀಟ್ ಬರುತ್ತೆ ಅನ್ಸುತ್ತಲ್ವ? ಹೀಟು ಕಾವು ಕಾವು ಸರ್. ಓಕೆ, ಯುವಕರು ಹಳ್ಳಿಕಾರನ್ನ ಕಟ್ಟಬೇಕು ಅಂತ ಹೇಳೋರಿಗೆ ಸರ್ ಕಿವಿ ಮಾತಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹಂಗಲ್ಲ, ಎಲ್ಲ ಕಟ್ಟಬೇಕು, ಬೆಳೆಸ್ಬೇಕು ಅಲ್ವರ. ಎಲ್ಲ ಸಾಕಿದ್ರೆ ಒಂದೇ ಕರಾಬೆ ಅಂತಂದ್ರೆ ಎಲ್ಲಿಂದ ಬರ್ತಾರೆ ಅಲ್ವರ. ಈ ಬಸವಣ್ಣನಿಂದನೇ ಎಲ್ಲ ಕಡೆ ಪರಿಚಯ. ಎಲ್ಲೆಲ್ಲಿಂದ ಪರಿಚಯ, ಎಲ್ಲಿಗೆ ಅಂತ ಪರಿಚಯ. ನಂಟಿಷ್ಟ ಅಲ್ದೇನೆ ಸ್ನೇಹಿತರೆ ಭಾಳ ಪ್ರಾಣ ಕೊಡೋ ಅಂತಾರು. ಭಾಳ ಪ್ರೀತಿ ವಿಶ್ವಾಸದಿಂದ ಅವ್ರೆ. ಈ ಬಸವಣ್ಣನಿಂದನೇ ದುಡ್ಡು ಕಾಸು ಮುಡ್ಗಿದ್ರು ಎಲ್ಲಿ ಬಂದಾರ? ಬರೋಣ ಮತ್ತೆ. ಸೊ ಇವತ್ತು ನಾನು ಈ ಮನೆಗೆ ಬಂದು ವಿಡಿಯೋ ಮಾಡ್ತೀನಿ ಅನ್ನೋ ಕಾರಣನೇ ಬಸವಣ್ಣ ದೇವರು ಅಲ್ವರ. ನೀವು ಬಂದದ್ದು ಅದಕ್ಕೋಸ್ಕರನೇ ಅಲ್ವರ. ಬಸವಣ್ಣ ದೇವ್ರ ಇರೋದಕ್ಕೆ ಬಂದ್ರಿ ವಿಡಿಯೋ ಮಾಡ್ತಾ ಇದ್ದೀರಿ ಸರ್. ಯುವಕರು ಹಳ್ಳಿಕರ್ ಸಾಕಾಣಿಕೆ ಮಾಡೋರಿಗೆ ಸರ್, ಕರುಗಳು ತಗೊಂಡು ಸಾಕಾಣಿಕೆ ಮಾಡಿದ್ರೆ ಸೀಮಿತನ? ಫಸ್ಟ್ ಸಾಕೋರಿಗೆ ದೊಡ್ಡ ತಗೊಂಡ್ರೆ ಸೀಮಿತನ, ಹಸುಗಳು ತಗೊಂಡ್ರೆ ಸೀಮಿತ? ಇಲ್ಲ, ಕರುಗಳು ತೆಗ್ದು ದೊಡ್ಡ ಮಾಡೋದು ಚಂದ ಅಲ್ವರ. ಇವಾಗ ಕರುಗಳೇ ತೆಗ್ದು ದೊಡ್ಡವ್ ಮಾಡಿದ್ರೆ, ಇವಾಗ ಮೊನ್ನೆ ಇವ್ರು ಮಾಡಿದ್ರು ಯಾಚನಹಳ್ಳಿಲಿ. ಅವು ಕರ ನಮ್ದೇ ಒಂದು ನಿಮ್ದು. ಇವತ್ತು ನಮ್ಮ ಹೆಸರು ಅಲ್ಲೇ ಹೇಳ್ತಾರಲ್ಲ, ಗಂಜಾಮ್ ಶಿವರಾಮಣ್ಣವರು ಅಂತ ಅಲ್ವರ ಹೇಳ್ತಾ ಇದ್ರು. ಸೊ ವೀಕ್ಷಕರೇ, 12,35,000ಕ್ಕೆ ಒಂದು ಜೊತೆ ಹೋರಿಗಳ ವ್ಯಾಪಾರ ಆಗಿತ್ತು. ಅದರಲ್ಲಿ ಒಂದು ನಿಮ್ದ ಒಂಟಿ. ಓಕೆ ಸರ್, ನೀವು ಯಾವಾಗ ಕೊಟ್ಟಿದ್ದೀರಿ ಸರ್ ಅವ್ರಿಗೆ? ಅವಲೇ ನಾವು ಕೊಟ್ಟಿವಾಗ 3 ವರ್ಷ ಆಯ್ತಲ್ಲ ಸುಮಾರು. 3 ವರ್ಷ ಆಯ್ತು. 2 ವರ್ಷ ಮೇಲಾಯ್ತು ಸರ್. ನೀವು ಕೊಟ್ಟಾಗ ಯಾವ ವಯಸ್ಸಲ್ಲಿತ್ತು ಸರ್ ಕರು? ಭಾಳ ಚಿಕ್ಕದು, ಅದುವೆ 1 ವರ್ಷದ ಒಳಗೇನೆ. 1 ವರ್ಷದ ಒಳಗೆ ಆಯ್ತಾ ಸರ್? ನಿಮ್ಮೆಲ್ಲ ಹುಟ್ಟಿದ್ದನ್ನ ಕರು ಆತ? ಇಲ್ಲ, ತಂದು ನಾವು ಅದುವೆ. ಸರ್ ನೀವು ಆ ಕರು ಎಲ್ಲಿಂದ ತಂದಿದ್ದು ಸರ್? ಬೆಂಗಳೂರಿಂದ ತಂದು. ಬೆಂಗಳೂರಿಂದ? ಹಾಂ. ಸರ್ ದಿನದಿಂದ ದಿನಕ್ಕೆ ಹಳ್ಳಿಕಾರ ಸಾಕಾಣಿಕೆ ಕಡಿಮೆ ಆಗ್ತಾ ಬರ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ಹೇಳ್ತಾರೆ, ಸಾಕೋರು ಸಾಕ್ತವ್ರೆ ಎಲ್ಲ ಪ್ರೀತಿಯಿಂದ ಭಾಳ ಸಾಕ್ಬೇಕು ಅಂತ ಅಲ್ವರ. ಇಲ್ಲ, ಕೆಲವರು ಇವಾಗ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಸೆ ಬಿಡ್ತಾ ಐತೆ ಎಲ್ಲಾರ್ಗು, ಸಾಕ್ಬೇಕು, ನಾವು ಇದು ಮಾಡ್ಬೇಕು ಅಂತ. ಸರ್ ನೀವು ಹಿರಿಕರಾಗಿ ಕಿರಿಕರಿಗೆ ಎಲ್ಲ ಇಷ್ಟಪಡ್ತೀರಾ? ಅದೇ ಇವಾಗ ಏನಪ್ಪ ಸಾಕ್ಲಿ ಅಲ್ವರ. ಅವರು ಸಾಕ್ಬೇಕು, ಬೆಳೆಸ್ಬೇಕು.
ಒಳ್ಳೇದಾಯ್ತದೆ. ಸರ್ ನಿಮ್ಮ ತಲೆಗೆ ನೀವು ಎಷ್ಟು ವರ್ಷದಿಂದ ಹಳ್ಳಿಕಾರ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಭಾಳ ವರ್ಷದಿಂದ. ಇವಾಗ ನಮ್ಮ ಅಪ್ಪ ಅವ್ರು ಮಾಡ್ತಾಯಿದ್ರು, ಅವ್ರ ಅಪ್ಪ ಮಾಡ್ತಾಯಿದ್ರು. ಇವಾಗ ನಮ್ಮ ಮಗ, ನಾವು ಬಿಟ್ಟರು ನಮ್ಮ ಮಗ ಮಾಡ್ತಾನೆ. ಸೊ ನಿಮ್ಮ ಮಗನ ಹಳ್ಳಿಕಾರ ಸಾಕಾಣಿಕೆ ಮಾಡ್ತಾ ಭಾಳ ಇಷ್ಟ ಅಲ್ವಾ? ಇವಾಗ ನೋಡಿ ಇವನು ಇದೇ ಇದು. ಹಾಂ. ಸೊ ನೀವು ಬಿಟ್ಟು ನಿಮ್ಮ ಮಗಳ ಮುಂದೆ ಕಂಟಿನ್ಯೂ ಮಾಡ್ಕೋಬೇಕು ಮಾಡ್ತಾರೆ. ಅದೇ ಅದು ಬಂದ್ಬಿಡ್ತದೆ, ಅದು ತಲಾಂತರ ಒಬ್ಬೊಬ್ರಿಗೆಲ್ಲ. ಸರ್ ನೀವು ಯಾವ ಜಾತ್ರೆಗಳನ್ನ ಮಾಡ್ತೀರಾ ಸರ್? ನಾವು ಅದೇ ಬೇಬಿ ಮಾಡ್ತೀವಿ, ಸುತ್ತೂರು ಮಾಡ್ತೀವಿ. ಮುಂಚೆ ಚುಂಚನಗಟ್ಟೆಲ್ಲೂ ತಗೊಂಡಿದ್ವಿ ಪ್ರೈಜುನು. ಚುಂಚನಗಟ್ಟೆನೂ ಕಟ್ತಾ ಇದ್ದ, ಅಲ್ಲೆಲ್ಲ ಹೋಗಲ್ಲ ನಾವು ಇವಾಗ. 2 ಜಾತ್ರೆ ಮಾಡ್ತೀವಿ ಅಷ್ಟೇ. 2 ಜಾತ್ರೆ? ಯಾವ ಜಾತ್ರೆ? ಮುಡುಕ್ತೆರೆಗೂ ಹೋಯ್ತಾ ಇದ್ದೋ. ಮುಡುಕ್ತೆರೆಲ್ಲೂ ನಾವು ಮಠದ ಮುಂದೆನೆ ಕಟ್ತಾ ಇದ್ದೋ, ಮಂಡ್ಯದವ್ರ ಪಕ್ಕನೆ. ಅಲ್ಲೂ ಬಿಟ್ಟು ಇವಾಗ ನಾವು ಬೇಬಿ ಸುತ್ತೂರು ಎರಡು ಮಾಡ್ತೀವಿ. ಸರ್ ನೀವು ಜಾತ್ರೆಗೆ ಹಿಡ್ಕೊಂಡು ಹೋಗೋಕೆ ಮುಂಚೆ ಸರ್ ಏನು ಪ್ರಿಪ್ರೇಷನ್ ಮಾಡ್ತೀರಾ? ಮೇವಾಗಿರ್ಬೋದು, ಒಂದು 2 ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ ಸರ್. ಜಾತ್ರೆ ಪೂರ್ವ ಸಿದ್ಧತೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅಂತಂದ್ರೆ ಗಂಜಿ ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ, ಹಾಲು ಕೊಡ್ತೀವಿ. ಸಂಪೂರ್ಣ ಹಾಲು ಕುಡಿಸ್ತೀವಿ. ಸಂಪೂರ್ಣ ಎಷ್ಟು ಹಾಲನ್ನ ಕೊಡ್ತೀರಾ ಸರ್? ಹಾಲು ದಿನ ಒಂದು 3 ಲೀಟ್ರ್ 4 ಲೀಟ್ರ್ ಕುಡಿಸ್ತೀವಿ ದಿನಕ್ಕೆ ಸರ್. ದಿನ 3 ಲೀಟ್ರ್ ಹಾಲು ಕುಡಿಸ್ತೀವಿ. 3 ಲೀಟ್ರು ಒಂದೊಂದಕ್ಕೆ 1.5 ಲೀಟ್ರು. ದೊಡ್ಡವಾದರೆ 2 ಲೀಟ್ರ್ ಕೊಡ್ತೀವಿ. ದೊಡ್ಡವಕ್ಕೆ ಒಟ್ಟು ಹಾಲು ಕೊಟ್ಟಷ್ಟು ತುಂಬ ಚೆನ್ನಾಗಿ ಬರೀತವೆ ಎತ್ತು ಚೆನ್ನಾಗೆ. ಸರ್ ಬೆಣ್ಣೆ ಕೊಡ್ತೀರಾ ಅಂತ ಹೇಳಿದ್ರಿ. ಬೆಣ್ಣೆನೂ ಕೊಡ್ತೀವಿ. ಸರ್ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ? ಒಂದು 100 ಗ್ರಾಮ್? 100 ಗ್ರಾಮ್ ಜಾಸ್ತಿನೇ ಕೊಡ್ತೀವಿ. ಜಾಸ್ತಿ. ಸರ್ ಇನ್ನೇನು ಯಾವ ಗಂಜಿ ಕೊಡ್ತೀರಾ ಸರ್? ಗಂಜಿ ಕೊಡ್ತೀನಿ. ರವೆ, ಈ ಕಾಳುಗಳ್ದು. ಸರ್ ಯಾವ ಕಾಳು ಮಿಕ್ಸ್ ಮಾಡಿ ಕೊಡ್ತೀರಾ ಸರ್? ಇದು ಉದ್ದಿನ ಕಾಳು, ಸಾವಿನ ಅಂತ ಅದೊಂದು, ಈ ಗೋಧಿ, ರವೆ ಎಲ್ಲ ಇದು ಮಾಡಿ ಗಂಜಿ ಮಾಡಿ ಎಲೆ ಬೂಸ ರವೆ ಬೂಸ ಹಾಕಿ ಕುಡಿಸ್ತೀರಾ ಸರ್? ಒಂದೊಂದು ಎಸ್ಗಳು ತಂದು ಸ್ಟಾರ್ಟಿಂಗು ಮೇವು ಉಟ್ಬಿಡ್ತೇವೆ ಸರ್. ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಲ್ಲ, ತಂದು ಹೊಸ ಮನೆಗೆ ಅಡ್ಜಸ್ಟ್ ಆಗಲ್ಲ. ನಾವು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಸರ್ ಏನು ಮಾಡಬೇಕು? ಅದಕ್ಕೆಲ್ಲ ಔಷಧಿ ಒಳಗೆ ಏನೋ ಆರೋಗ್ಯ ಪದಾರ್ಥಗಳು ಕೊಡಬೇಕು ಸರ್. ಕರುಗಳಿಗೆ ಡೈಜೆಷನ್ ಆಗದೇ ಇರೋಂಥ ಸಂದರ್ಭದಲ್ಲಿ ಸರ್ ಅವಕ್ಕೆ ಆರೋಗ್ಯ ಮಾಡ್ಕೊಳಕ್ಕೆ ಯಾವ ರೀತಿ ಫುಡ್ನ ಕೊಡ್ತೀರಾ ಸರ್? ಮನೆಯದು ಕೊಡ್ತೀವಿ. ಮಾಮೂಲಿ ಇದುವೇ ಕೊಡ್ತೀವಿ, ಟಾನಿಕ್ಗಳು ಇದೆಲ್ಲ, ಇವೆಲ್ಲ ಟಾನಿಕ್ ಮಾತ್ರೆಗಳು ಆರೋಗ್ಯ. ಸರ್ ಮನೆ ಮದ್ದು ಅಂತೇಳಿ ಏನು ಮಾಡ್ತೀರಾ ಸರ್? ಮನೆ ಮದ್ದು ಅಂತ ಅದೇ ರಾಜಿ ಈರುಳ್ಳಿ ಸಣ್ಣದೈತಲ್ಲ, ಈರುಳ್ಳಿ, ಈ ಒಣಮೆಣಸಿನ್ಕಾಯಿ, ಬೆಲ್ಲ, ಈ ಇದು ಬೆಳ್ಳುಳ್ಳಿ, ಶುಂಠಿ, ವಿಳ್ಯದೆಲೆ, ಈ ಪುದೀನ ಇದೆಲ್ಲ ನಜ್ಜಿಬಿಟ್ಟು ತಿನ್ಸೋದು. ಧನಿಯಾ ಇದೆಲ್ಲ ಹಾಕಿ ನಜ್ಜಿಬಿಟ್ಟು ತಿನ್ಸಿದ್ರೆ ಭಾಳ ಆರೋಗ್ಯ ಆಗ್ತದೆ. ಅದು ಆರೋಗ್ಯ ಆಗುತ್ತೆ. ಭಾಳ ಸರ್. ಎಷ್ಟು ಟೈಮ್ ಕೊಟ್ಟರೆ ಸರಿ ಹೋಗುತ್ತೆ ಸರ್ ನಿಮ್ಮ ಅನುಭವದ ಪ್ರಕಾರ? ಏನು ಹೇಳಿ? ಎಷ್ಟು ಸರಿ ಕೊಟ್ಟರೆ? ಒಂದು ದಿನಕ್ಕೆ 1 ದಪ ಕೊಡ್ತಾರೆ. 1 ದಪ ಕೊಡಬೇಕು. ಸಂಜೆ ಹೊತ್ತು ಕೊಟ್ಬಿಟ್ಟ ಅಂದರೆ ಆರೋಗ್ಯ ಆಯಿತು ಚೆನ್ನಾಗಿ. ಸರ್ ಬೆಳಿಗ್ಗೆ ಹೊತ್ತು ಕೊಟ್ಟರೆ ಸೀಮಿತನ, ಸಂಜೆ ಹೊತ್ತು ಕೊಟ್ಟರೆ ಸೀಮಿತನ ಸರ್? ಬೆಳಿಗ್ಗೆ ಹೊತ್ತು ಕೊಟ್ಟರು ಚಂದನೆ. ಮತ್ತು ಇಲ್ಲಾಂದರೆ ಸಂಜೆ ಹೊತ್ತು ಎಲ್ಲ ತಿಂದಿರ್ತಾವಲ್ವಾ, ಆರೋಗ್ಯಕ್ಕೆ ಕೊಟ್ಟರೆ ಚೆನ್ನಾಗಿದ್ದಾಗಲೂ ಕೊಟ್ಟರು ಒಳ್ಳೇದೇ ಅದು. ಅವಾಗ ಕೊಡ್ತಾ ಇದ್ರೆ ಒಳ್ಳೇದು. ಅವಾಗ ಕೊಡ್ತಾ ಆರೋಗ್ಯ ಜೀರ್ಣ ಚೆನ್ನಾಗಿ ಆಯ್ತದೆ. ಸರ್ ಕಡೆಯದಾಗಿ ಹಳ್ಳಿಕಾರ ಮೇಲೆ ಏನು ಹೇಳ್ತೀರಾ ಸರ್? ಹಳ್ಳಿಕಾರ ಸಾಕಾಣಿಕೆ ಮಾಡ್ತಾ ಬರ್ತಿದ್ದೆ ಅಷ್ಟು ವರ್ಷದಿಂದ. ಹಳ್ಳಿಕಾರ ಅಂದ್ರೆ ಏನು ಇಷ್ಟಪಡ್ತೀರಾ ಸರ್? ಭಾಳ ಇಷ್ಟ, ಪ್ರೀತಿ ನಮಗೆ ಭಾಳ. ಭಾಳ ಇಷ್ಟ ನಮ್ಗೆ ಮಾತ್ರ. ಹಳ್ಳಿಕಾರ ಅಂದರೆ ಭಾಳ ಪ್ರಾಣ ನಮಗೆ. ಸಾಕಬೇಕು, ಭಾಳ ಇದು ಮಾಡಬೇಕು. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಅವ್ರ ಮಗ ಅಂತ ಹೇಳಿದ್ರು. ಅವ್ರು ಹೇಳ್ತಿದ್ರು ನಾನು ಬಿಟ್ಟರು ನಾನು ಮುಂದಕ್ಕೆ ನನ್ನ ಮಗ ಬಿಡಲ್ಲ, ಹಳ್ಳಿಕಾರ ಸಾಕಾಣಿಕೆ ಮಾಡ್ತೇನೆ ಅಂತ ಹೇಳಿದ್ರು. ಸರ್ ಹಳ್ಳಿಕಾರ ಮೇಲೆ ನಿಮ್ಗೆ ಹೇಗೆ ಕ್ರೇಜ್ ಇದೆ ಸರ್? ಸರ್ ಹಳ್ಳಿಕಾರ ಅಂದರೆ ಅದೇ ಪ್ರಾಣ. ಅದು ಕ್ರೇಜ್ ಅಂದರೆ ಕ್ರೇಜ್ ಅಂತ ಹೇಳೋಕ್ಕಾಗಲ್ಲ. ಇದ್ರ ಬಗ್ಗೆ ಹೆಚ್ಚು ಪ್ರೀತಿ. ಸರ್ ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್? ನಿಮ್ಗೆ ಎಷ್ಟು ವರ್ಷದಿಂದ ಇದೈತೆ ಸಾಕಬೇಕು ಅನ್ನೋ ಥರ ಮೈಂಡ್ ಸೆಟ್? ಎಷ್ಟು ವರ್ಷದಿಂದ ಐತೆ? ನಮ್ಮ ಪಾಪ ಇದ್ದಾನಲ್ಲ, ಅವನು ಹಂಗಿದ್ದಾಗಲೇ ನಮ್ಮ ತಾತ ಎಲ್ಲ ಕರ್ಕೊಂಡು ಹೋಗಿ ಜಾತ್ರೆಗೆ ಇದ್ರೆ ಎಲ್ಲ ಸುತ್ತಾ ಇದ್ರು. ಅವಾಗಿಂದನೂ ಇದೆ ಸರ್. ಓಕೆ, ಜಾತ್ರೆ ಎಲ್ಲ ಹೋಗ್ತಿದ್ರಿ ಅಂತ ಹೇಳಿದ್ರಿ ಸರ್. ಜಾತ್ರೆ ಅನುಭವ ಹೇಗಿರುತ್ತೆ ಸರ್? ಅದು ಬನ್ನಿ ವರ್ಷ ಬೇಬಿಗೆ ಇರ್ತೀವಿ, ಅದ್ರ ಅನುಭವ ನಿಮಗೆ ಗೊತ್ತಾಗುತ್ತೆ. ನಮ್ಮ ಅನುಭವನೇ ಬೇರೆ, ನಿಮ್ಮ ಅನುಭವನೇ ಬೇರೆ. ಅಲ್ಲಿ ಹೋಗಿ ಇರೋಂಥದ್ದು ಇದು ಮಾಡೋಂಥದ್ದು ಅದೊಂಥರ ಆ ಫೀಲೇ ಒಂಥರ ಬೇರೆ ಇರುತ್ತೆ. ಎಲ್ಲರೂ ಸೇರ್ಕೊತೀವಲ್ವ, ಎಲ್ಲ ಒಂದಿನ ಒಂದು ವಾರ ಒಟ್ಟಿನಲ್ಲಿ ಹೆಂಗೆ ಹಬ್ಬ ಮಾಡ್ತೀವಿ ಹಂಗೆ ಅದೊಂಥರ ಜಾತ್ರೆ, ಒಂಥರ ಹಬ್ಬ. ಜಾತ್ರೆ ಒಂಥರ ಹಬ್ಬ ಅಂತ ಹೇಳ್ತಿದ್ದೀರಾ. ಜಾತ್ರೆ ಏನಂತ ಖುಷಿ ಇದೆಯಾ ನಿಮ್ಗೆ? ಏನೇ ಹತ್ರ ಜಾತ್ರೆ ಬರ್ತಾ ಇದೆ. ಅದಕ್ಕೆ ಈಗ ನೆನ್ನೆ ಎಲ್ಲ ತಿಂಡಿ ತಿರ್ಗಾ ರೆಡಿ ಮಾಡ್ಸ್ಕೊಂಡ್ ಬಂದಿದ್ವಿ. ಕಾಳುಗಳೆಲ್ಲ ಎಲ್ಲ ಕಾಳುಗಳು ಒಡಿಸಿ ಈಗ ಜಾತ್ರೆಗೆ ಅಂತಾನೆ ರೆಡಿ ಮಾಡ್ತೀವಿ. ಜಾತ್ರೆಗೆ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ನಿಮ್ಗೆ ಏನಾಗ್ತದೆ ಸರ್? ಏನು ಹತ್ತಿರ ಎಲ್ಲ ಜಾತ್ರೆ ಬರ್ತಾ ಇದೆ ಎಲ್ಲ ಅದೇ ಈಗ ಕಾಂಪಿಟೇಷನ್ಗಳು ಜಾಸ್ತಿ ಇರ್ತದೆ. ಈಗ ಅವ್ರಿಗಿಂತ ನಾವು ಚೆನ್ನಾಗಿ ಮೇಯಿಸ್ಬೇಕು, ನಮ್ಗಿಂತ ಅವ್ರು ಚೆನ್ನಾಗಿ ಮೇಯಿಸ್ಬೇಕು ಅಂತ ಇರ್ತದೆ. ಎಲ್ಲ ಕಾಂಪಿಟೇಷನ್ಗೆ ಈಗ ರೆಡಿ ಬೇಕು. ಸೊ ಓಕೆ, ಬೇಬಿಲಿ ಎಷ್ಟು ದಿನ ಇರ್ತೀರಾ ಸರ್ ನೀವು?
ಬೇಬಿಲಿ 6 ದಿನ 6 ದಿನ ಅಲ್ಲೇ ಇರ್ತೀರಾ? ಹೋಗಿ ಸರ್ ಸ್ಟಾರ್ಟಿಂಗ್ ದಿನ ಹೋಗಿ ಕೊನೆ ದಿನ ಬರ್ತೀರಾ? ಕಮಿಟಿ ಎಲ್ಲ ಮುಗಿಸ್ಕೊಂಡು ಬರ್ತೀರಾ? ಕಮಿಟಿ ದಿನ ಕಮಿಟ್ಕೊಂಡು ಬರೋದು. ಕಮಿಟಿ ಎಲ್ಲ ಮುಗಿಸ್ಕೊಂಡು ಬರ್ತೀರಾ? ಸೊ ಈ ವರ್ಷ ಇದನ್ನ ಕಮಿಟಿಗೆ ಹಾಕ್ಬೇಕಂತ ಹೇಳಿ ರೆಡಿ ಮಾಡ್ತಿದ್ದೀರಾ ಸರ್? ಹಾಂ, ಈ ವರ್ಷ ಕಮಿಟಿಗೆ ಹಾಕ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಿದ್ದೀರಾ ಸರ್? ಪ್ರಿಪರೇಷನ್ ಹೇಗಿದೆ? ರೆಡಿ ಆಗ್ತಿದೆಯಾ ಚೆನ್ನಾಗಿ? ಎಲ್ಲ ನೀವೇ ನೋಡ್ತಾ ಇದ್ದೀರಾ. ಹಾಂ ರೆಡಿ ಆಗಬೇಕು, ರೆಡಿ ಮಾಡಬೇಕು. ಸೊ ಓಕೆ, ಹೀಗೆ ನಿಮ್ಮ ಹಳ್ಳಿಕಾರ್ ಪ್ರೀತಿ ಮುಂದುವರಿತಾ ಹೋಗಲಿ. ಇನ್ನು ಮುಂದಿನ ದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.